ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇದು 3 ಎಕರೆ ಅಡಿಕೆ ತೋಟ. ಸೊ ತಾರ್ ರೋಡ್ಗೆ ಸಿಗುತ್ತೆ ನಿಮಗೆ, ಪ್ಲಸ್ ಹಳ್ಳಿ ಪಕ್ಕದಲ್ಲೇ ಇದ್ದು ಸುತ್ತಮುತ್ತ ಎಲ್ಲ ಡೆವಲಪ್ ಆಗಿರ್ತಕ್ಕಂಥ ಫಾರ್ಮ್ ಹೌಸ್ಗಳೇ ಇರತಕ್ಕಂಥ ಲೊಕೇಶನ್ನು. ಸೊ ಮೇನ್ ರೋಡ್ಗೂ ಸಹ ತುಂಬ ಹತ್ರ, ವಿಲೇಜ್ಗೂ ಸಹ ತುಂಬ ಹತ್ರ. ಅಪ್ರೋಚ್ ರೋಡು ನಿಮಗೆ ತಾರ್ ರೋಡು. ಸೊ ಇದು ಪೂರ್ತಿ ಜಮೀನಲ್ಲಿ ಇವರು ಅರೇಕನಟ್ ಪ್ಲಾಂಟೇಷನ್ ಮಾಡಿದ್ದಾರೆ. 4 ರಿಂದ 5 ವರ್ಷ ಆಗಿದೆ ಇದು. ಸೊ ಇನ್ನೊಂದೆರಡು ವರ್ಷ ಮೇಂಟೈನ್ ಮಾಡಿದ್ರೆ ಫಸಲು ಈಲ್ಡ್ ಬರ್ತಕ್ಕಂಥದ್ದು. ಪ್ಲಸ್ ತೆಂಗಿನ ಮರಗಳಿದ್ದು ಅದು ಒಂದು 100+ ಇದೆ. ಸೊ ಅದು 4 to 5 ಇಯರ್ಸ್ ಏಜ್ ಆಗಿರ್ತಕ್ಕಂಥದ್ದು. ಇದೊಂದು ಡೆವಲಪ್ ಆಗಿರ್ತಕ್ಕಂಥ ತೋಟ, ಅಡಿಕೆ ತೋಟ. ಸೊ ಇದಕ್ಕೆ ಅಪ್ರೋಚ್ ರೋಡು, ವಿಲೇಜ್ ಟು ಮೇನ್ ರೋಡ್ ಕನೆಕ್ಟ್ ಆಗ್ತಕ್ಕಂಥ ರಸ್ತೆ ಇದು. ಸೊ ಈ ರಸ್ತೆಗೆ ನಿಮಗೆ ಮೋರ್ ದೆನ್ 200 ಫೀಟ್ ಫ್ರಂಟೇಜ್ ಸಿಗುತ್ತೆ. ಇಬ್ಬರು ಬೇಕಾದರೂ ಶೇರ್ ಮಾಡಿ ತೊಗೋಬೋದು. ಒಳ್ಳೆ ಅಪ್ರೋಚ್ ರೋಡ್ ಇದ್ದು. ಸೊ ಇಲ್ಲಿಂದ 100 ಮೀಟ್ರ್ ದೂರದಲ್ಲಿ ವಿಲೇಜ್ ಇದೆ ನಿಮಗೆ. ಸೊ ಇಲ್ಲಿ ಪಕ್ಕದಲ್ಲಿರೋ ತೋಟಗಳೆಲ್ಲ ಹೊರಗಡೆ ಅವ್ರು ಪರ್ಚೇಸ್ ಮಾಡೋದು, ಪ್ಲಸ್ ಡೆವಲಪ್ ಮಾಡ್ಕೊಂಡಿರ್ತಕ್ಕಂಥ ತೋಟಗಳಿದ್ದಾವೆ ಸುತ್ತಮುತ್ತ ಎಲ್ಲ. ಸೊ ಇವರು ಇದಕ್ಕೆ ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಸಿಂಶಾ ಹೊಳೆಯಿಂದ ನೀರನ್ನು ತೊಗೊಬಂದಿದ್ದಾರೆ ಇಲ್ಲಿಗೆ, ಪೈಪ್ಲೈನು. ಸೊ ನೀರಾವರಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಆಮೇಲೆ ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ ಇದ್ದು ಪಕ್ಕ ಕ್ಲಿಯರ್ ಟೈಟಲ್ ಇದೆ, ರೆಡಿ ಟು ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಲ್ಯಾಂಡು. ಸೊ ಅದ್ಬಸ್ತ್ ಮಾಡಿ ಎಂಟೈರ್ ಲ್ಯಾಂಡಿಗೆ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಡ್ರಿಪ್ ಆಗಿದೆ, ಪ್ಲಸ್ ರೆಡ್ ಸಾಯಿಲು. ಸೊ ನೋಡಿ ಪಕ್ಕದಲ್ಲಿ ಫೆನ್ಸ್ ಆಗಿದೆ. ಸೊ ಅದ್ರ ಪಕ್ಕ ಸ್ಟ್ರೀಮ್ ಇರೋದ್ರಿಂದ, ಅದು ಮನೆ ಕಾಣಿಸ್ತಾ ಇರೋದು ವಿಲೇಜು, ಅದ್ರ ಪಕ್ಕ ಸ್ಟ್ರೀಮ್ ಇರೋದ್ರಿಂದ ಒಂದು ಸೈಡ್ ಫೆನ್ಸಿಂಗು ಅವಶ್ಯಕತೆ ಇಲ್ಲ. ಬಟ್ ರಿಮೈನಿಂಗ್ ಎಲ್ಲ ಫೆನ್ಸ್ ಆಗಿದೆ. 3 ಎಕರ್ ಜನರಲ್ ಪ್ರಾಪರ್ಟಿ.